ಎಲ್ರಿಗೂ ನಮಸ್ಕಾರ. ನಾವ್ ಇವತ್ತಿದ್ದೀವಿ ಅಮಿಗೋಸ್ IAS ಅಕಾಡೆಮಿ ಹೈದರಾಬಾದ್ ನಲ್ಲಿ. ಯಾಕಪ್ಪ ಅಂದ್ರೆ ಇವ್ರೊಂದ್ ಸ್ಪೆಷಲ್ ಟೆಸ್ಟ್ ಸೀರೀಸ್ ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಅದ್ರ ಹೆಸರು ಪ್ರಿಲಿಮ್ಸ್ ಪವರ್ ಸ್ಪ್ರಿಂಟ್. ಈ ಟೆಸ್ಟ್ ಸೀರೀಸ್ ಗೆ ಜಾಯ್ನ್ ಆಗಿರುವಂತಹ ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳಾದಂತಹ ಕೃಪಾ ಹಾಗೂ ಶ್ರೇಯರ್ ಅವರನ್ನು ಕೇಳಿ ತಿಳ್ಕೊಳ್ಳೋಣ ಈ ಟೆಸ್ಟ್ ಸೀರೀಸ್ ಹೇಗಿದೆ ಅಂತ. ಹೆಲೋ ಕೃಪಾ. ಹೆಲೋ. ಹೆಲೋ ಶ್ರೇಯಾ. ಹೆಲೋ. ನಿಮ್ಮ UPSC ಎಕ್ಸ್ಪೀರಿಯನ್ಸ್ ಪ್ರಕಾರ UPSC ಪ್ರಿಲಿಮ್ಸ್ 2026 ನ ಕ್ಲಿಯರ್ ಮಾಡ್ಲಿಕ್ಕೆ ಬರೀ ನಾಲೆಜ್ ಅಷ್ಟೇ ಸಾಕಾ, ಇಲ್ಲ ಪ್ರಾಪರ್ ಟೆಸ್ಟ್ ಸೀರೀಸ್ ಬೇಕು ಅಂತ ನಿಮಗೆ ಅನ್ಸತ್ತಾ ಆಸ್ ಅ UPSC ಆಸ್ಪಿರೆಂಟ್? ಆಕ್ಚುಲಿ ಪಾಸ್ಟ್ 11 ಮಂತ್ಸ್ ಇಂತ ನಾವು ನಾಲೆಜ್ ಆಸ್ ಯೂಶುವಲ್ ಕ್ಲಾಸಸ್ ಎಲ್ಲ ಅಟೆಂಡ್ ಆಗಿ ನಾಲೆಜ್ ಎಲ್ಲ ನಮ್ಗೆ ಇನಫ್ ಸಿಕ್ಕಿರ್ತೈತಿ. ಅಟ್ ದಿಸ್ ಪರ್ಟಿಕ್ಯುಲರ್ ಟೈಮ್ ಇವಾಗ 5 ಮಂತ್ಸ್ ಅಷ್ಟೇ ಇದೆ ನಮ್ಮ ಪ್ರಿಲಿಮ್ಸ್ಗೆ ಆಲ್ಮೋಸ್ಟ್. ಸೊ ಇವಾಗ ಟೆಸ್ಟ್ ಸೀರೀಸ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗ್ತೈತಿ. ಸೊ ಅದು ಟೆಸ್ಟ್ ಸೀರೀಸ್ ಯಾಕೆ ಈ ಪರ್ಟಿಕ್ಯುಲರ್ ಟೈಮ್ ಒಳಗೆ ಇಂಪಾರ್ಟೆಂಟು ಅಂತಂದ್ರೆ, ಫಸ್ಟ್ ನಮ್ಗೆ ಟೆಸ್ಟ್ ಬರ್ಯಾಕ್ ಹೋದಾಗ ಅಲ್ಲಿ ಎನ್ವೈರ್ಮೆಂಟ್ ಎಕ್ಸಾಮ್ ಎನ್ವೈರ್ಮೆಂಟ್ ಇರ್ತೈತಿ. ಅಲ್ಲಿ ಈಗ ನಾವು ನಾರ್ಮಲ್ ಆಗಿ ಆನ್ಲೈನ್ ಬರ್ದ್ವಿ ಅಂದ್ರೆ ಸ್ವಲ್ಪ ಲೀಜರ್ ಆಗಿ ಇದ್ಬಿಡ್ತೇವಿ. ಇಲ್ಲಿ ಬಂದ್ ಬರೆಯೋದ್ರಿಂದ ಆ ಎನ್ವೈರ್ಮೆಂಟಿಗೆ ನಾವು ಅಡ್ಜಸ್ಟ್ ಆಗೋಗ್ಬಿಡ್ತೇವಿ. ಮತ್ತೆ ನಾವು ಎಕ್ಸಾಮ್ ಬರಿಬೇಕಾದ್ರೇನೆ ಪ್ರತಿಯೊಬ್ಬ ಮೆಂಟರ್ಸ್ ಬಂದು ಇವನ್ ನಮ್ ಸಣ್ಣ ಸಣ್ಣ ಬಬ್ಲಿಂಗ್ ಮಿಸ್ಟೇಕ್ಸ್ ಆಗ್ತಿದ್ರು ಇಲ್ಲಿ ನಿನ್ ಮಾರ್ಕ್ಸ್ ಹೋಗ್ತಾವ, ಇಲ್ಲಿ ನಿಂಗ್ ಮೈನಸ್ ಆಗ್ತೈತಿ, ಅಷ್ಟು ಸಣ್ಣ ಸಣ್ಣ ಮೈನ್ಯೂಟ್ ಥಿಂಗ್ಸ್ ಕೂಡ ಹೇಳ್ಕೊಡ್ತಾರ. ಸೊ ಅದಕ್ಕ ಇಲ್ಲೇ ಬಂದು ಬರೆಯೋದು ಬೆಟರ್ ಆಗ್ತೈತಿ. ಟೆಸ್ಟ್ ಬರೆಯೋದ್ರಿಂದ ನಾವು ಆಕ್ಚುಲಿ ನಾಲೆಜ್ ಎಲ್ಲ ಇರ್ತೈತಿ ನಮಗ, ಬಟ್ ಹೌ ಟು ಅಪ್ಲೈ ದ್ಯಾಟ್ ಪರ್ಟಿಕ್ಯುಲರ್ ನಾಲೆಜ್ ಇನ್ ಎಕ್ಸಾಮ್ ಅನ್ನೋದು ಇಂಪಾರ್ಟೆಂಟ್ ಆಗ್ತೈತಿ. ಸೊ ಅದು ಟೆಸ್ಟ್ ಸೀರೀಸ್ ಬರೆಯುವಾಗ ನಮ್ಗೆ ಗೊತ್ತಾಗ್ತೈತಿ ನಮ್ ವೀಕ್ನೆಸ್ ಏನು, ನಮ್ ಸ್ಟ್ರೆಂತ್ ಏನು. 50-50 ಎಲಿಮಿನೇಷನ್ಸ್ ಅವೆಲ್ಲ ಇರ್ತಾವಲ್ಲ. ಸೊ ಇಲ್ಲಿ ಅವನ್ನೆಲ್ಲ ಅಪ್ಲೈ ಮಾಡಕ್ ನಮ್ಗ ಒಂದು ಚಲೋ ಅಪರ್ಚುನಿಟಿ ಇರ್ತೈತಿ. ಮತ್ತೆ ನಮ್ಗ ಪ್ರತಿ ಎಕ್ಸಾಮ್ ಈಗ ಆಲ್ಮೋಸ್ಟ್ ಎಷ್ಟು ಇದು ಪವರ್ ಸ್ಪ್ರಿಂಟ್ ಎಕ್ಸಾಮ್ ಅಲ್ಲಿ 90 ಟೆಸ್ಟ್ ಕಂಡಕ್ಟ್ ಮಾಡ್ತಾರ. ವೀಕ್ಲಿ ಇರ್ಬೋದು, ಮತ್ತೆ ಅಲ್ಟರ್ನೇಟಿವ್ ಡೇಸ್ ಕೂಡ ನಮಗ್ ಟೆಸ್ಟ್ ಇರ್ತೈತಿ. ಶೆಡ್ಯೂಲ್ ನ ಬ್ರೇಕ್ ಮಾಡಿ ಕೊಟ್ಟಿರ್ತಾರ. ಡೈಲಿ ಮಾಡ್ಬೋದಿತ್ತಲ್ಲ, ಆಲ್ಟರ್ನೇಟಿವ್ ಡೇಸ್ ಯಾಕೆ ಮಾಡ್ತಾ ಇದಾರೆ ಅಂತ ಅಂದ್ರೆ ಈಗ ಪರ್ಟಿಕ್ಯುಲರ್ ಆಗಿ ಆ ಒಂದು ಡೇ ನಾವು ಆ ಸಿಲೆಬಸ್ ನ ಓದ್ತೇವಿ, ನೆಕ್ಸ್ಟ್ ಡೇ ಎಕ್ಸಾಮ್ ಬರೀತೇವಿ. ನೆಕ್ಸ್ಟ್ ಡೇ ಮತ್ತೆ ಒಂದ್ ಚಾಪ್ಟರ್ ಇರ್ತೈತಿ, ಅದನ್ನ ಓದಿ ಮತ್ತೆ ನೆಕ್ಸ್ಟ್ ಡೇ ಎಕ್ಸಾಮ್ ಬರೀತೇವಿ. ಆ ಎಕ್ಸಾಮ್ ಬರದ್ಮೇಲೂ ನಮ್ಗ ಅವರು ಪ್ರತಿಯೊಬ್ಬ ಮೆಂಟರ್ಸ್ 1 to 1 ಕರೆದು ಎಷ್ಟು ನೀನ್ ಅಟೆಂಪ್ಟ್ ಮಾಡಿ, ಎಷ್ಟು ನಿಂದು ರಾಂಗ್ ಆಗೈತಿ, ಎಷ್ಟು ನೀನ್ ಕರೆಕ್ಟ್ ಆಗೈತಿ, ಎಷ್ಟು ನಿಂಗೆ ಪರ್ಫೆಕ್ಟ್ ಆಗಿ ಗೊತ್ತಿದ್ದು ಹಾಕಿ, ಎಷ್ಟು 50-50 ಎಲಿಮಿನೇಷನ್ ಹಾಕಿ, ಅದು 50-50 ಎಲಿಮಿನೇಷನ್ ಹಾಕಿದ್ಮೇಲೆ ಅದು ಎದಕ್ ತಪ್ಪಾಗೈತಿ, ಇದನ್ನ ಹೆಂಗ ನೀನು ಈ ಕ್ವಶನ್ ನ ಹೆಂಗ್ ಅಪ್ರೋಚ್ ಮಾಡ್ಬೋದು, ಇವನ್ನೆಲ್ಲ ಹೇಳ್ಕೊಡ್ತಾರ. ಇಲ್ಲಿ ಒಂದು ಸ್ಪೆಷಾಲಿಟಿ ಏನು ಅಂತಂದ್ರೆ ಅಮಿಗೋಸ್ದು ಎಲ್ಲಾ ಜನರೇಷನ್ ಆಫ್ ಮೆಂಟರ್ಸ್ ಅದಾರ. ಫಾರ್ ಎಕ್ಸಾಂಪಲ್ ರಿಟೈರ್ಡ್ IPS GHP ರಾಜು ಸರ್ ಇಂದ ಹಿಡಿದು ಸೀನಯ್ಯ ಸರ್, ಗಾಡ್ ಫಾದರ್ ಆಫ್ ಹಿಸ್ಟ್ರಿನೇ ಅಂತಾರ ಇಲ್ಲಿ ಅವರಿಗೆ. ನೆಕ್ಸ್ಟ್ ಉದಯ್ ಸಿಂಹ ಸರ್, ಅವರು ಆಕ್ಚುಲಿ ನಂಗೆ ಹಿಸ್ಟ್ರಿ ಎಲ್ಲರಿಗೂ ಬೋರಿಂಗ್ ಇರ್ತೈತಿ ಹಿಸ್ಟ್ರಿ, ಬಟ್ ಹಿ ಇಸ್ ದ ಫ್ಯಾಕಲ್ಟಿ ಹೂ ಹ್ಯಾಸ್ ಮೇಡ್ ಹಿಸ್ಟ್ರಿ ಸೋ ಮಚ್ ಇಂಟ್ರೆಸ್ಟಿಂಗ್. ನನ್ಗೆ ಆ ಸರ್ ಫುಲ್ ಬೆಸ್ಟ್ ಫ್ಯಾಕಲ್ಟಿ ಅನ್ನಿಸ್ತಾರ. ನೆಕ್ಸ್ಟ್ ಕಮ್ಸ್ ಸ್ವಲ್ಪ ಯಂಗ್ ಜನರೇಷನ್ ಅಂತಂದ್ರೆ ಪೆಂಚಲಯ್ಯ ಸರ್, ಜಯೇಂದ್ರ ಸರ್, ನಿಖಿಲ್ ಸರ್ ಆಗಿರ್ಬೋದು, ಮನೋಜ್ ಸರ್ ಆಗಿರ್ಬೋದು. ಅವರೆಲ್ಲ ನಮ್ಗ ಈಗ ನಾವೇನು ಪ್ರಾಬ್ಲಮ್ಸ್ ನ ಫೇಸ್ ಮಾಡಕತ್ತೇವೋ ಅವರು ಕೂಡ ಅದೇ ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ತಿರ್ತಾರೆ. ಸೊ ನಾವು ಹೋಗಿ ಎಕ್ಸ್ಪ್ರೆಸ್ ಮಾಡ್ಕೊಂಡಾಗ ಅದು ಈಸಿ ಆಗೋಗ್ಬಿಡ್ತೈತಿ. ಅವರು ಅದೇ ಫೇಸ್ ನ ದಾಟ್ ಬಂದಿರ್ತಾರಲ್ಲ, ಸೊ ಈಸಿ ಆಗಿ ಅವ್ರು ಹೆಂಗ ಅದನ್ನ ಟ್ಯಾಕಲ್ ಮಾಡಿದ್ರು ಅಂತೇಳಿ ಎಲ್ಲ ಹೇಳ್ಕೊಡ್ತಾರ. ಸೊ ಅಲ್ಲಿ ನಮ್ಗ ಈ ಅಮಿಗೋಸ್ ಇನ್ಸ್ಟಿಟ್ಯೂಟ್ ಬಹಳನೇ ಹೆಲ್ಪ್ಫುಲ್ ಆಗೈತಿ. ಇದು ವೀಕ್ಲಿ ಟೆಸ್ಟ್ ಸೀರೀಸ್ ಅನ್ನ ಕಂಡಕ್ಟ್ ಮಾಡ್ತಾರಲ್ಲ, ಸೊ ಅದು ನಮ್ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಕ್ಕೂ ಹೆಲ್ಪ್ ಮಾಡ್ತೈತಿ. ಮತ್ತೆ ಇಲ್ಲಿ ಪ್ರಾಕ್ಟೀಸ್ ಆಗಿದ್ದನ್ನ ನಾವು ಎಕ್ಸಾಮ್ ಅಲ್ಲಿ ಹೋಗಿ ಆಕ್ಚುಲಿ ಅಲ್ಲಿ ಹೋಗಿ ನಾವು ಎಕ್ಸಾಮ್ ಬರೆಯುವಾಗ ಕೂಡ ನಮ್ಗೆ ಇವೆಲ್ಲ ಇಂಪಾರ್ಟೆಂಟ್ ಆಗ್ತೈತಿ. ಸೊ ಟೆಸ್ಟ್ ಸೀರೀಸ್ ಅನ್ನೋದು ಫುಲ್ ಇಂಪಾರ್ಟೆಂಟ್ ಆಗ್ತೈತಿ UPSC ಜರ್ನಿ ಒಳಗೆ. Every topper has a reason behind choosing the right test series. ನಿಮಗೆ ಅಮಿಗೋಸ್ IAS ಅಕಾಡೆಮಿಯ ಪ್ರಿಲಿಮ್ಸ್ ಪವರ್ ಸ್ಪ್ರಿಂಟ್ ಗೆ ಜಾಯಿನ್ ಆಗ್ಬೇಕು ಅಂತ ಯಾಕೆ ಅನ್ನಿಸ್ತು? ವೈ ಅಮಿಗೋಸ್ IAS ಅಕಾಡೆಮಿ ಸೋ ಸ್ಪೆಷಲ್ ಫಾರ್ ಯು? ನಾನು UPSC ಫೀಲ್ಡ್ ಚೂಸ್ ಮಾಡ್ಕೊಂಡಾಗ ಭಾಳ ಒಂದಷ್ಟು ಅಕಾಡೆಮೀಸ್ಗೆ ಹೋಗಿ ಇಂಟರಾಕ್ಟ್ ಆಗಿದ್ದೀನಿ. ಆ್ಯಂಡ್ ಮೇನ್ ಹೇಳ್ಬೇಕಂದ್ರೆ ನಾನು ಯಾವಾಗಾದ್ರೆ ಈ ಅಮಿಗೋಸ್ಗೆ ಬಂದಾಗ ನನಗೆ ಇಲ್ಲಿ ಇವರ ಕನೆಕ್ಟಿವಿಟಿ ಆಗಲಿ, ಇಂಟ್ರಾಕ್ಷನ್ ಆಗಲಿ, ಅವ್ರ ವೇ ಆಫ್ ಎಕ್ಸ್ಪ್ಲೇನಿಂಗ್ ದ ಸ್ಟ್ರಕ್ಚರ್ ಆಗಲಿ ತುಂಬ ಇಷ್ಟ ಆಯಿತು. ಇಲ್ಲಿ ಬೇಸಿಕ್ಕಿಂದನೂ ಸ್ಟಾರ್ಟ್ ಮಾಡ್ತಾರೆ. ಫಸ್ಟ್ NCERT ಕ್ಲಾಸಸ್ಸಿಂದ ಸ್ಟಾರ್ಟ್ ಮಾಡ್ತಾರೆ. ಫಸ್ಟ್ NCERT ಕ್ಲಾಸಸ್ ನೀಟಾಗಿ ಹೇಳ್ಕೊಟ್ಟು ನಮಗೆ ಬೇಸ್ ಫೌಂಡೇಶನ್ನ ಸ್ಟ್ರಾಂಗ್ ಮಾಡ್ತಾರೆ. ಆ್ಯಂಡ್ ಅದಾದಮೇಲೆ ಮೇನ್ ಸಬ್ಜೆಕ್ಟ್ ಮೇಲಕ್ಕೆ ಹೋಗ್ತಾರೆ. ಆ್ಯಂಡ್ ಹೇಳ್ಬೇಕಂದ್ರೆ ಇಲ್ಲಿ ಮೆಂಟರ್ಶಿಪ್ನು ತುಂಬ ಚೆನ್ನಾಗಿದೆ.
ನಮ್ಗೆ ಯಾವುದೇ ತರ ಪ್ರಾಬ್ಲಮ್ ಇದ್ರೂ ಹಿಂದೆಲೆ ಅವರು ರೆಸ್ಪಾಂಡ್ ಆಗ್ತಾರೆ ಚೆನ್ನಾಗಿ ಅಂಡ್ 1-to-1 ಇಂಟರಾಕ್ಷನ್ ನಡೀತತೆ ಅಂಡ್ ನಡೆದಾಗ ಲೈಕ್ ನಮ್ಗೆ ಯಾವ್ಯಾವ ಡ್ರಾಬ್ಯಾಕ್ಸ್ ಇದಾವೆ ಏನ್ ಕತೆ ಪ್ರತಿಯೊಂದನ್ನು ನೀಟಾಗಿ ಹೇಳ್ಕೊಡ್ತಾರೆ. ಸರ್ ನಂಗೆ ಆಗ್ತಾ ಇಲ್ಲ ಇದು ಮಾಡಕ್ಕೆ ಅಂತ ಅಂದಾಗ ಅವರು ನಮ್ಗೆ ಬೂಸ್ಟಪ್ ಮಾಡ್ತಾರೆ, ನೀನ್ ಮಾಡಕ್ಕಾಗುತ್ತೆ, ನಿನ್ ಕೈಯಲ್ಲಾಗುತ್ತೆ, ಪ್ರತಿಯೊಂದನ್ನು ನೀಟಾಗಿ ನಮ್ಗೆ ಕಾನ್ಫಿಡೆನ್ಸ್ ಅನ್ನೋದು ಬಿಲ್ಡಪ್ ಮಾಡ್ತಾರೆ ಅವ್ರೆ. ಅಂಡ್ ಮೋರ್ ಓವರ್ ಹೇಳ್ಬೇಕಂದ್ರೆ ನಮ್ಗೆ ಮೈನ್ಸ್ ಆಗ್ಲಿ ಪ್ರಿಲಿಮ್ಸ್ ಆಗ್ಲಿ ಯಾವ್ದೇ ತರ ಕರೆಕ್ಷನ್ ಮಾಡ್ತಾ ಇದಾರೆ ಅಂದಾಗ ಅವ್ರು ನಮ್ಮನ್ನ ಮುಂದೆ ಕುಂದಿರ್ಸ್ಕೊಂಡು ನೀನು ಇದು ತಪ್ಪು ಮಾಡ್ತಾ ಇದ್ದಿ, ನೀನು ಇದು ಕರೆಕ್ಟ್ ಮಾಡ್ತಾ ಇದ್ದಿ ಅಂತ ಹೇಳಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ವರ್ಡ್ ಟು ವರ್ಡ್ ಕರೆಕ್ಷನ್ ಮಾಡ್ತಾರೆ ಅವ್ರು ನೀಟಾಗಿ. ಓಕೆ ನಮ್ಗೆ ಅದು ಬರ್ತಾ ಇಲ್ಲ, ಸೆಂಟೆನ್ಸ್ ಫಾರ್ಮೇಶನ್ ಆಗ್ತಾ ಇಲ್ಲ ಸರ್ ಅಂತಂದು ಸಣ್ಣ ಸಣ್ಣ ಕೇಳಿದ್ರು ಮೈನ್ಯೂಟ್ ಥಿಂಗ್ಸ್ ತುಂಬಾ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಅಂಡ್ ಸ್ಟಡಿ ಹಾಲ್ ಅಂತ ಬಂದ್ರೆ ಸ್ಟಡಿ ಹಾಲ್ ತುಂಬಾ ಆರ್ಗನೈಸ್ಡ್ ಆಗಿರುತ್ತೆ, ತುಂಬಾ ನೀಟಾಗೂ ಇರುತ್ತೆ. ನಮ್ಗೆ ಮೇನ್ ಸ್ಟೂಡೆಂಟ್ಗೆ ಬೇಕಾಗಿದ್ದು ಆರ್ಗನೈಸ್ಡ್ ಮತ್ತು ನೀಟಾಗಿರೋ ಅಂತ ಎನ್ವಿರಾನ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಮೇನ್ ಹೇಳ್ಬೇಕಂದ್ರೆ ಸ್ಟೂಡೆಂಟ್ಗೆ ಬೇಕಾಗಿರೋದು ಕ್ಲಾರಿಟಿ ತುಂಬಾ ಇಂಪಾರ್ಟೆಂಟ್, ಸ್ಟ್ರಕ್ಚರು ಇಂಪಾರ್ಟೆಂಟ್, ಮತ್ತೆ ಗೈಡೆನ್ಸ್ ಅಂಡ್ ಸ್ಟಡಿ ಸ್ಪೇಸ್. ಇವು ನಾಲ್ಕು ತುಂಬಾ ಇಂಪಾರ್ಟೆಂಟ್ ಆಗ್ತವೆ ಒಬ್ಬ ಸ್ಟೂಡೆಂಟ್ಗೆ. ಅಂಡ್ ಅವರು ಅದನ್ನ ಒಂದನ್ನು ನಮ್ಗೆ ಈ ಅಕಾಡೆಮಿ ಪ್ರೊವೈಡ್ ಮಾಡ್ತಾ ಇದೆ. ಒಂದು ಇನ್ಸ್ಟಿಟ್ಯೂಟ್ ಒಂದು ಆಬ್ಜೆಕ್ಟಿವ್ ಮೇನ್ ಏನಂದ್ರೆ ಸ್ಟೂಡೆಂಟ್ಸ್ಗೆ ಕ್ಲಾಸಸ್ ಹೇಳ್ಬಿಟ್ಟು ಹೋಗೋದು, ಜಸ್ಟ್ ಕ್ಲಾಸಸ್ ಮುಗಿಸ್ವಾ ಆಯ್ತು ಅನ್ನೋ ತರ ಅಲ್ಲದೆ ಮೇನ್ ಇಲ್ಲಿ ಏನ್ ನಡೀತಾ ಇದೆ ಅಂದ್ರೆ ಸ್ಟೂಡೆಂಟ್ಸ್ ಹೇಗ್ ಓದ್ತಾ ಇದ್ದಾರೆ, ಅವ್ರು ನೀಟಾಗಿ ಓದ್ತಾ ಇದಾರಾ ಇಲ್ಲ, ಪ್ರತಿಯೊಂದನ್ನು ನೀಟಾಗಿ ಇಡಿಸ್ಕೊಂತಾರೆ. ಅಂಡ್ ನಾವೆಲ್ಲಿ ಮಿಸ್ಟೇಕ್ ಮಾಡ್ತಿದೀವಿ ಏನ್ ಕತೆ ಅಂತೇಳಿ ಪ್ರತಿಯೊಂದನ್ನು ನೀಟಾಗಿ ಹೇಳ್ಸ್ಕೊಡ್ತಾರೆ ನಮ್ಗೆ. ಸೊ ಆ ಒಂದು ಸರ್ವಿಸಸ್ನ ನಮಗೆ ಅಮಿಗೋಸ್ ಪ್ರೊವೈಡ್ ಮಾಡ್ತಿದೆ. ಸೊ ದಟ್ಸ್ ವೈ ಐ ಹ್ಯಾವ್ ಚೂಸನ್ ಅಮಿಗೋಸ್ ಅಕಾಡೆಮಿ. ಸೊ UPSC ಆಸ್ಪಿರೆಂಟ್ಸ್ ಕರ್ನಾಟಕದಿಂದ ಹೈದರಾಬಾದ್ಗೆ ಬರ್ಬೇಕು ಅಂತ ಅನ್ಕೊಂಡಿರ್ತಾರೆ, ತುಂಬಾ ಜನ ಅನ್ಕೊಂತಾ ಇರ್ತಾರೆ. ಅಂತಹ ವಿದ್ಯಾರ್ಥಿಗಳಿಗೆ ನಿಮ್ಮ ಒಂದು ಸಂದೇಶವೇನು? ಆಕ್ಚುಲಿ ಕರ್ನಾಟಕದಿಂದ ಬರೋರೆಲ್ಲ ಇಲ್ಲಿ ಏನು ತೆಲುಗುನೇ ಇರುತ್ತೇನೋ ಅಂತಂದು ಫಸ್ಟ್ ಅದ ಭಯ ಬೀಳ್ತಾರ. ಹಂಗೇನಿರಲ್ಲ. ಆಕ್ಚುಲಿ ಇಲ್ಲಿ ಬೈಲಿಂಗ್ವಲ್ ಇರುತ್ತೆ, ಮೋಸ್ಟ್ ಆಫ್ ಇಟ್ ಇಂಗ್ಲಿಷ್ ಇರುತ್ತೆ. ಈಗ ತೆಲುಗು ಪೀಪಲ್ ಅವ್ರು ಹೋಗಿ ಅವ್ರು ಪರ್ಸನಲ್ ಆಗಿ ಡೌಟ್ ಕೇಳಿದಾಗ ಅವ್ರು ತೆಲುಗು ಯೂಸ್ ಮಾಡ್ಬೋದೇನೋ, ಬಟ್ ಆಲ್ಮೋಸ್ಟ್ ಎಲ್ಲ ಇಂಗ್ಲಿಷ್ದಾಗ ಇರ್ತೈತಿ. ಇವನ್ ಇಲ್ಲಿ ಕರ್ನಾಟಕ ಫ್ಯಾಕಲ್ಟೀಸ್ ಕೂಡ ಬರ್ತಾರ ನಮ್ಮ ಇನ್ಸ್ಟಿಟ್ಯೂಟ್ ದಾಗ ಕರ್ನಾಟಕ ಫ್ಯಾಕಲ್ಟೀಸ್ ಇದಾರೆ. ಸೊ ಅವ್ರ ಜೊತೆ ನಾವ್ ಹೆಂಗ್ ಕನ್ನಡ ಒಳಗ್ ರ್ಯಾಪು ನಾವು ಬಿಲ್ಡ್ ಮಾಡ್ಕೋಬಹುದು. ನೆಕ್ಸ್ಟ್ ಆಕ್ಚುಲಿ ಅಮಿಗೋಸ್ ಅಂದ್ರೇನೆ ಫ್ರೆಂಡ್ಶಿಪ್. ಸೊ ಅದ್ರ ಮೀನಿಂಗ್ ಫ್ರೆಂಡ್ಶಿಪ್. ಇಲ್ಲಿ ಆಸ್ ಇಟ್ ಈಸ್ ಸೇಮ್ ಮೆಂಟರ್ಸ್ ಕೂಡ ಅಷ್ಟೇ ಫ್ರೆಂಡ್ಲಿ ಆಗಿರ್ತಾರ. ನಾವು ವಿತೌಟ್ ಎನಿ ಫಿಯರ್ ವಿ ಕ್ಯಾನ್ ಅಪ್ರೋಚ್ ದೆಮ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಕರ್ನಾಟಕದವ್ರು ಏನು ಇಲ್ಲಿ ತೆಲುಗುನೇ ಇರುತ್ತಾ ಅಂತೇನ್ ಭಯ ಬೀಳಂಗಿಲ್ಲ, ಇಂಗ್ಲಿಷೇ ಇರುತ್ತೆ. ಯು ಕ್ಯಾನ್ ಜಾಯ್ನ್ ಅಮಿಗೋಸ್.